ಹಾಯ್, ಎಲ್ಲರಿಗೂ ನಮಸ್ಕಾರ. ಹೀಗೆ ಒಂದು ದಿನ ವ್ಲಾಗ್ 9ಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಈ ವ್ಲಾಗಲ್ಲಿ ನಾವು ಹೇಳಲಿಕ್ಕೆ ಹೊರಟಿರೋದು, ಊಟ ಆದಮೇಲೆ ಕೂತಾಗ ಹೀಗೆ ಒಂದು ಯೋಚನೆ ಬಂತು. ಎಲ್ಲ ನೆಂಟರು ಸೇರಿದ್ದೀವಿ, ಯಾಕೆ ನಾವು ಹತ್ತಿರ ಇರುವಂಥ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಭೇಟಿ ಕೊಡಬಾರ್ದು ಅಂತ ಹೇಳಿ. ಆಗ ನಮ್ಮ ತಲೆಗೆ ಹೊಳೆದಿದ್ದು ಸಾತೋಡಿ ಜಲಪಾತ. ನಾವೊಂದು 22 ಜನ ಇದ್ದಿದ್ದಕ್ಕೆ 4 ಕಾರು ಮನೆಯಿಂದ ಹೊರಡ್ತು. ನಾನು ಅದಾಗಲೇ ಬಹಳಷ್ಟು ಬಾರಿ ನನ್ನ ವ್ಲಾಗ್ಗಳಲ್ಲಿ ನನ್ನ ಸುತ್ತಮುತ್ತಲಿನ ಪ್ರದೇಶವನ್ನು ತೋರಿಸಿದ್ದೆ. ಪ್ರಯಾಣ ಎಲ್ಲಿಗೆ? ನಮ್ಮ ಮನೆ ಮೇನ್ ಹೈವೇಯಿಂದ ಬಹಳನೇ ಒಳಗಿದೆ. ಹೀಗಾಗಿ ನಮಗೆ ಯಾವುದಾದ್ರೂ ವಸ್ತುಗಳು ಬೇಕಾದಲ್ಲಿ ನಾವು ಯಲ್ಲಾಪುರಕ್ಕೆ ಹೋಗಬೇಕಾಗತ್ತೆ. ಉಮ್ಮಚ್ಗಿ ಅನ್ನುವಂಥ ಒಂದು ಸಣ್ಣ ಗ್ರಾಮ ಇದೆ, ಆದರೆ ಅಲ್ಲಿ ಎಲ್ಲ ವಸ್ತುಗಳು ಸಿಗಲ್ಲ. ಹೆಚ್ಚಿನದಾಗಿ ನಾವು ಬೇಕು ಅಂದಾಗ ಯಲ್ಲಾಪುರಕ್ಕೆ ಹೋಗೋದು. ಈಗ ನೀವು ನನ್ನ ಮುಂದೆ ಇಲ್ಲಿ 2 ಕಾರ್ ಕಾಣಿಸ್ತಾ ಇದೆ, ಹಾಗೆ ಮತ್ತೊಂದು ಕಾರ್ ಹಿಂದ್ಗಡೆ ಬರ್ತಾ ಇದೆ. ಈಗ ನಮಗೆ ಇಲ್ಲಿ ಎದುರಿಗೆ ಕಾಣಿಸ್ತಾ ಇರುವಂಥ ಎಂಟ್ರೆನ್ಸ್ ಏನಿದೆ, ಇದು ಗಂಟೆ ಗಣಪತಿ ದೇವಸ್ಥಾನಕ್ಕೆ ಹೋಗುವಂಥ ಹೆಬ್ಬಾಗಿಲು. ಗಂಟೆ ಗಣಪತಿ ದೇವಸ್ಥಾನ ಈಗ ಬಹಳ ಪ್ರಸಿದ್ಧಿ ಇರುವಂತಹ ದೇವಸ್ಥಾನ, ಹಾಗೆ ನಮ್ಮ ಗ್ರಾಮ ದೇವರು ಕೂಡ. ಇದು ನಾವು ಸಾತೋಡಿ ಜಲಪಾತಕ್ಕೆ ಬಂದು ತಲುಪಿದ್ವಿ. ಆದರೆ ಒಂದು ಸಮಸ್ಯೆ ಆಯಿತು. ನಾವಿಲ್ಲಿ ಬಂದು ತಲುಪಬೇಕಾದ್ರೆ ಅದಾಗಲೇ 5 ಗಂಟೆ ಆಗೋಗಿತ್ತು. ಸಾತೋಡಿ ಜಲಪಾತ 5 ಗಂಟೆಗೆ ಬಂದಾಗತ್ತೆ. ಹೀಗಾಗಿ ನಾವು ಎಷ್ಟೇ ರಿಕ್ವೆಸ್ಟ್ ಮಾಡಿದರೂ ಸಹ ಒಳಗಡೆ ಬಿಡಲಿಲ್ಲ. ಅದಕ್ಕಾಗಿ ನಾವು ಬೇರೆ ದಾರಿ ಇಲ್ಲದೆ ಇಷ್ಟು ದೂರ ಬಂದಿದ್ದಾಗಿದೆ, ಹೀಗಾಗಿ ಬೇರೆ ಏನಾದರೂ ಒಂದು ಪ್ರೇಕ್ಷಣೀಯ ಸ್ಥಳವನ್ನು ನೋಡೋಣ ಅಂತ ಹೇಳಿ ನಂತರ ಆಯ್ಕೆ ಮಾಡಿಕೊಂಡಿದ್ದು ಶಿವಪುರ ತೂಗು ಸೇತುವೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಶಿವಪುರ ತೂಗು ಸೇತುವೆ. ಅಲ್ಲಿ ಹೋಗೋಕ್ಕೂ ಮುಂಚೆ ಇಲ್ಲಿ ಒಂದು ದಾರಿ ಕೆಳಗಡೆ ನದಿಗೆ ಹೋಗ್ತಾ ಇತ್ತು. ಇಲ್ಲಿ ಹರಿತಾ ಇರುವಂತಹ ನೀರು, ನದಿ ನೀರು ಯಾವುದು ಅಂತ ಗೆಸ್ ಮಾಡ್ತೀರಾ? ನಾವಿರೋದು ಈಗ ಶಿವಪುರ ಬ್ರಿಡ್ಜ್ ಹತ್ರ. ಇಲ್ಲಿ ಹರಿತಾ ಇರುವಂತಹ ನೀರು ಯಾವುದು, ಜೊತೆಗೆ ಇಲ್ಲಿ ನಾನು ಕಾಣಿಸ್ತಾ ಇದ್ದಂತಹ ಮೀನು ಯಾವುದು ಅಂತ ಗೆಸ್ ಮಾಡಿ. ಮತ್ತೊಂದು ಸಲ ತೋರಿಸ್ತೀನಿ ನೋಡಿ, ಯಾವ ಮೀನು ಅಂತ ಗೆಸ್ ಮಾಡ್ಬೋದಾ? ಇಲ್ಲಿ ದೂರದಲ್ಲಿ ಮೀನುಗಾರರು ಮೀನನ್ನು ಹಿಡಿತಾ ಇದ್ರು. ಅವರ ಒಂದು ಚೀಲ ನಾವು ತೊಗೊಬಂದು ನೋಡ್ತಾ ಇದ್ವಿ. ಪಾಪ ಅವ್ರ ದೃಷ್ಟಿ ಇಲ್ಲೇ ಐತಿ, ಎಲ್ಲಿ ಚೀಲ ತೊಗೊಂಡು ಹೋಗ್ಬಿಡ್ತಾರೋ ಅಂತ. ಆಮೇಲೆ ಅವರಿಗೆ ವಾಪಸ್ ಕೊಟ್ವಿ. ಹಾಗೆ ನಾವು ನಂತರ ಈ ಕಲ್ಲಿಂದ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಒಂದು ಟೆಕ್ನಿಕನ್ನು ದೊಡ್ಡವರು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ವಿ, ಹೇಗೆ ಹೊಡಿಬೇಕು ಅಂತ ಹೇಳಿ. ನಾವಂತೂ ಮಕ್ಕಳಿಗೆ ಹೇಳ್ತಾ ಇದ್ವಿ, ಹುಷಾರು, ಯಾರ ತಲೆಗೆ ಕಲ್ಲು ಹೊಡಿಬೇಡಿ ಅಂತ ಹೇಳಿ. ಅಂದಾಗೆ ನಾನು ನದಿ ನೀರು ಯಾವುದು ಅಂತ ಕೇಳಿದೆ. ಇಲ್ಲಿ ಹರಿತಾ ಇರೋದು ಕಾಳಿ ನದಿ. ಈ ನೀರು ಮುಂದೆ ಹರಿದು ಕೊಳಸಳ್ಳಿ ಡ್ಯಾಮಿಗೆ ಹೋಗುತ್ತೆ. ಹಾಗೆ ಅಲ್ಲಿ ಸಾತೋಡಿ ಜಲಪಾತಕ್ಕೂ ಹರಿಯುವಂಥದ್ದು ಇದೇ ನೀರು. ಅದಾದಮೇಲೆ ನಾವು ಹೋದ್ವಿ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ. ಹ್ಯಾಂಗಿಂಗ್ ಬ್ರಿಡ್ಜ್ ಎಷ್ಟು ಚೆನ್ನಾಗಿತ್ತು, ಅದರ ಸುತ್ತಮುತ್ತಲಿನ ಒಂದು ಇಲ್ಲಿಗೆ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿನ ದಿನ ಹೀಗಿತ್ತು ನೋಡಿ. ಕೊನೆಗೆ ಇಲ್ಲಿಂದ ಯಲ್ಲಾಪುರಕ್ಕೆ ಹೋಗಿ ಅಲ್ಲಿ ಫ್ರೆಶ್ ಮ್ಯಾಂಗೋ ಜ್ಯೂಸ್ ಕುಡಿದು ಜೊತೆಗೆ ಬಜೆಯನ್ನು ತಿಂದು ಎಲ್ಲರೂ ಮನೆ ಕಡೆಗೆ ಹೊರಟರು.